ಈ ನಡುವೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುನ್ನಡೆ ಶುರುವಾಯಿತು ನೋಡಿ. ದಾವಣಗೆರೆ ಬಂತು ಬೈ ಎಲೆಕ್ಷನ್. ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು ಮುನ್ನಡೆಯಲ್ಲಿದ್ದಾರೆ. ಅಂಚೆ ಮತಗಳು ಎಗೈನ್ ಅಂಚೆ ಮತಗಳ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಹಾಗಾದರೆ ಅಂಚೆ ಮತಗಳ ಲೆಕ್ಕ ತಗೊಂಡ್ರೆ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕಡೆ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಇದು ತುಂಬ ಆರಂಭಿಕ ಹಂತ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಅಂಚೆ ಮತಗಳು ಅದು ಬ್ಯಾಲೆಟ್ ಪೇಪರ್ ರೀತಿಯಲ್ಲಿ ಇರುತ್ತೆ. ಅದನ್ನು ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಲೆಕ್ಕ ಹಾಕ್ತಾ ನಂಬರ್ ಬರ್ತಾ ಗೊತ್ತಾಗುತ್ತೆ ಅದು ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಿದ್ದಿದೆ ಅಂತ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಬಿಗ್ ಸ್ಕ್ರೀನ್ನಲ್ಲಿ ಅದು ಪಶ್ಚಿಮ ಬಂಗಾಳದ್ದು. ಪಶ್ಚಿಮ ಬಂಗಾಳದಲ್ಲಂತೂ 72 BJP, 65 TMC. ಕಾಂಗ್ರೆಸ್ ಮತ್ತು ಇತರರು ಯಾವುದೇ ಖಾತೆಯನ್ನು ತೆಗೆದಿಲ್ಲ ನೋಡಿ. ಎಡಪಕ್ಷಗಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಅಕೌಂಟ್ ಕೂಡ ಓಪನ್ ಮಾಡೋಕ್ಕಾಗಿಲ್ಲ. ಕಾಂಗ್ರೆಸ್ ಪರಿಸ್ಥಿತಿ ನೋಡಿ. ಇಷ್ಟಾದರೂ ಕೂಡ ನಿಮಗೆ 137 ಕ್ಷೇತ್ರಗಳ ಟ್ರೆಂಡ್ ಗೊತ್ತಾದರೂ ಅಕೌಂಟ್ ಓಪನ್ ಆಗಿಲ್ಲ ಕಾಂಗ್ರೆಸ್. ಎಸ್, ಒಂದು ಕಡೆಗೆ ಆಗ್ಲೇ ಹೇಳ್ತಾ ಇದ್ದೆ ನಾನು, ಈ ಗೆಲುವು ಸೋಲು ಹಲವು ರೀತಿಯಾದಂಥ ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ. ಕರ್ನಾಟಕದ ಉಪಚುನಾವಣೆಯಲ್ಲಿ ಬರೋಣ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಈಗ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರ್ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಈಗ ಮುನ್ನಡೆ ಇದೆ. ಇದು ಅಂಚೆ ಮತಗಳ ಲೆಕ್ಕಾಚಾರಗಳು.